ಕನಿಷ್ಠ ಪ್ರತಿ ತಿಂಗಳು 5 ಲಕ್ಷ ಹೇಗೆ ದುಡಿಯುವಂಥದ್ದು, 5 ಲಕ್ಷಕ್ಕಿಂತ ಹೆಚ್ಚು ಹೇಗೆ ದುಡಿಯುವಂಥದ್ದು ಅನ್ನುವಂಥ ಒಂದು ಅದ್ಭುತ ಬಿಸ್ನೆಸ್ನ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಹೆಣ್ಣು ಮಕ್ಕಳಿಗೆ ಅತಿ ಸೂಕ್ತವಾದಂಥದ್ದು ಎಲ್ಲಿ ಬೇಕಾದರೂ, ಚಿಕ್ಕ ಊರಲ್ಲಾಗ್ಬೋದು, ನಗರದಲ್ಲಾಗ್ಬೋದು ಮಾಡುವಂಥದ್ದು. ಇದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಕಾಮನ್ ಸೆನ್ಸ್ ಇರೋರೆಲ್ಲರೂ ಮಾಡ್ಬೋದು. ಸೊ ಯಾರು ಕಾಮನ್ ಸೆನ್ಸ್ ಇಲ್ವೋ ಅವ್ರು ಬಿಸ್ನೆಸ್ ಮಾಡೋಂಗಿಲ್ಲ, ಬಿಸ್ನೆಸ್ ಆಗೋದೇ ಇಲ್ಲ. ಇದನ್ನೇ ಅನಂತ ವಿಶ್ವಾಚಾರ್ಯದ ನಾನು, ನನಗೆ ಗೊತ್ತು ಆ ವಿಶ್ವಶಕ್ತಿಯ ಬಗ್ಗೆ, ನನಗೆ ಅರಿವಾಗಿದೆ ಈ ವಿಶ್ವವೇನು, ಅದರ ಪ್ರಭಾವವೇನು, ಅದರ ಸ್ಥೈರ್ಯ ಶಕ್ತಿ ಏನು ಅಂತಂತೇಳಿ ನಿಮ್ಮೆಲ್ಲರಿಗೂ ಕರ್ಮ ಕಳೆದಿದೆ. ನಿಮ್ಮೆಲ್ಲರಿಗೂ ಸಾಧ್ಯ. ನೀವು ಹೇಗೆ ಬಯಸ್ತೀರೋ, ನೀವೇನಾಗಬೇಕಂತಿದ್ದೀರೋ ಅದೆಲ್ಲ ಶಕ್ತಿ ನಿಮ್ಮೊಳಗಡೆನೇ ಇದೆ. ನೀವೆಲ್ಲೋ ಒಂದು ಹತ್ರ 9 ನಿಮಿಷ ಮೌನವಾಗಿ ಕುಳಿತಿದ್ದು ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬ ಉತ್ತಮ. ನೀವು ಒಂದು ದಿನ ಸ್ನಾನ ಮಾಡ್ಕೊಂಡು 9 ನಿಮಿಷ ಕೂತ್ಕೊಂಡು ಧ್ಯಾನ ಮಾಡಿ, ನಾನು ಯಾರು, ನಾನು ಏನು ಮಾಡಲಿಕ್ಕೆ ಈ ಭೂಮಿ ಮೇಲೆ ಹುಟ್ಟಿದ್ದೇನೆ, ನಾನು ಕೇವಲ ಒಂದು ವ್ಯಕ್ತಿಯಾಗಿ ಸುಮ್ಮನೆ ಬಂದು ಹೋಗೋದಕ್ಕೋ ಅಥವಾ ಚರಿತ್ರೆ ಬರೆದು ಹೋಗೋದಕ್ಕೆ ಬಂದಿದ್ದೀನೋ ಅನ್ನೋವಂಥದ್ದು ನೀವು ಕೇಳಿದ್ರೆ ನಿಮ್ಮೆಲ್ಲರೊಳಗಡೆ ಒಬ್ಬ ಶ್ರೀಮಂತ ಇದೆ, ಹುಷಾರು. ಬಡವನಾಗಿ ಸತ್ತೋಗ್ಬಿಡ್ಬೇಡಿ. ಹುಟ್ಟಿದ್ದೀವಿ, ಹೇಗೆ ಹುಟ್ಟಿದ್ದೀವೋ ಗೊತ್ತಿಲ್ಲ, ಬಟ್ ಹೋಗೋದಕ್ಕಿಂತ ಮುಂಚಿತವಾಗಿ ನಾವು ಹೋದಾಗ ಅಟ್ಲೀಸ್ಟ್ ಇಡೀ ರಾಜ್ಯಕ್ಕಾದರೂ ಗೊತ್ತಾಗಬೇಕು ಇಂಥವ್ರು ಇದ್ರಪ್ಪ ಹೋದ್ರಪ್ಪ ಅಂತಂತೇಳಿ. ಅಂಥ ಮಟ್ಟಕ್ಕೆ ದೊಡ್ಡ ಜನ ಆಗೋಣ, ಶ್ರೀಮಂತರಾಗೋಣ, ಸುಖ ಶಾಂತಿ ನೆಮ್ಮದಿಯಿಂದ ಜೀವಿಸೋಣ. ನಮಸ್ಕಾರ ವೀಕ್ಷಕರೇ, ಮನಿ ಈಸ್ ಹ್ಯಾಪಿನೆಸ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆಧಾರದ ಸ್ವಾಗತ. ನಾನು ಸೌಮ್ಯ ಮಳಲಿ. ವೀಕ್ಷಕರೇ, ನಮ್ಮ ಜೀವನದಲ್ಲಿ ಹಣ, ನೆಮ್ಮದಿ, ಆರೋಗ್ಯ ಹಾಗೆ ಯಶಸ್ಸು ಇವುಗಳ ಹಿಂದೆನೇ ನಾವು ಯಾವಾಗಲೂ ಕೂಡ ಓಡ್ತಾ ಇರ್ತೀವಿ. ಅವುಗಳ ಜಂಜಾಟದಲ್ಲಿ ಮುಳುಗಿ ಹೋಗಿರ್ತೀವಿ. ಸೊ ಇಂಥ ಒಂದು ಸಂದರ್ಭದಲ್ಲಿ ನಮಗೆ ನಾವು ಏನಾದರೂ ಒಂದು ಕೆಲಸಗಳನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳು, ಸಾಕಷ್ಟು ಅಡೆತಡೆಗಳು, ನೋವುಗಳು, ಈ ರೀತಿ ಒಂದಲ್ಲ ಒಂದು ಪ್ರಾಬ್ಲಮ್ಗಳನ್ನು ನಾವು ಅನುಭವಿಸ್ತಾ ಇರ್ತೀವಿ. ಇಂಥ ಟೈಮಲ್ಲಿ ಒಂದು ಉತ್ತಮವಾದಂತಹ ಮಾರ್ಗದರ್ಶನವನ್ನು ಕೊಡೋದರ ಜೊತೆಗೆ ಆ ಒಂದು ಸಮಸ್ಯೆಗಳಿಂದ ನಮ್ಮನ್ನು ಹೊರತಂದು ನಾವು ಏನು ಅಂದ್ಕೊಂಡಿರ್ತೀವಲ್ಲ, ನಮ್ಮ ಲೈಫಲ್ಲಿ ಒಂದು ಏನು ಗೋಲ್ ಇರುತ್ತಲ್ಲ, ಈ ಹಣ, ಯಶಸ್ಸು, ಆರೋಗ್ಯ, ಆರ್ಥಿಕ ಬೆಳವಣಿಗೆ ಇದೆಲ್ಲವನ್ನ ಕೂಡ ನಾವು ಆ ಒಂದು ಸಾಧಿಸಿ ಯಾವ ರೀತಿ ನಮ್ಮ ಜೀವನವನ್ನು ಒಂದು ಸಾರ್ಥಕತೆಯ ಕಡೆಗೆ ಕೊಂಡೊಯ್ಯೋದು, ಇದರ ಬಗ್ಗೆ ನಮ್ಮ ಗುರುಗಳು ಅವರ ಕಾರ್ಯಕ್ರಮಗಳ ಮುಖಾಂತರ, ಕಾರ್ಯಾಗಾರಗಳ ಮುಖಾಂತರ ನಿರಂತರವಾಗಿ ನಮಗೆ ಮಾಹಿತಿಯನ್ನು, ಅವರ ಮಾರ್ಗದರ್ಶನವನ್ನು ಕೊಡ್ತಾ ಬರ್ತಿದ್ದಾರೆ. ಹಾಗಿದ್ರೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಯಾವೆಲ್ಲ ವಿಶೇಷ ಮಾಹಿತಿಯನ್ನ, ತಮ್ಮ ಜ್ಞಾನವನ್ನ ನಮ್ಮ ಜೊತೆ ಹಂಚಿಕೊಳ್ಳಲಿದ್ದಾರೆ, ಅವರಿಂದಲೇ ಕೇಳಿ ತಿಳ್ಕೊಳ್ಳೋಣ. ಹಾಗಿದ್ರೆ ಮತ್ತೆ ತಡ, ಕಾರ್ಯಕ್ರಮವನ್ನ ಆರಂಭ ಮಾಡೋಣ. ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಭೂದೋಷ ನಿವಾರಕರು, ವಾಸ್ತುದೋಷ ಪರಿಹಾರಕರು, ಲಕ್ಷಾಂತರ ಜನರ ಬಾಳಿನಲ್ಲಿ ಶ್ರೀಮಂತಿಕೆಯ ಪರಿವರ್ತನೆಯನ್ನ ತಂದುಕೊಟ್ಟು ನಮ್ಮೊಳಗಿರುವಂತಹ ಬ್ರಹ್ಮತತ್ವವನ್ನ ಜಾಗೃತಗೊಳಿಸಿ ನಾವು ಅಂದುಕೊಂಡಿದ್ದೆಲ್ಲವನ್ನ ಪಡೆದುಕೊಳ್ಳುವ ವಿಶ್ವ ಮಾರ್ಗವನ್ನ ನಮಗೆ ತಿಳಿಸ್ಕೊಡ್ತಾ ಇರುವವರು ಜಿ ಕನ್ನಡದ ವತಿಯಿಂದ ವೀರ ಕನ್ನಡಿಗ ಪ್ರಶಸ್ತಿ ಪುರಸ್ಕೃತರು, ವಿಶ್ವಚೇತನ ಶ್ರೀ ಅನಂತ ವಿಶ್ವ ಆಚಾರ್ಯ ಗುರುಗಳು ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವ್ರನ್ನ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಮತ್ತೆ ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ಗುರುಗಳೇ, ನನ್ನ ಕಾರ್ಯಕ್ರಮದ ಆರಂಭದಲ್ಲೇ ಹೇಳಿದ ಹಾಗೆ ಜೀವನದಲ್ಲಿ ಹಣ, ಆಸ್ತಿ, ಆರ್ಥಿಕ ಬೆಳವಣಿಗೆ, ಆರೋಗ್ಯ ಇವೇ ಒಂದು ರೀತಿ ನಮ್ಮ ಜೀವನದ ಒಂದು ಪ್ರಮುಖ ಗೋಲ್ ಆಗಿರುತ್ತೆ. ಅವುಗಳಲ್ಲಿ ಒಂದು ಯಶಸ್ಸನ್ನು ಸಾಧಿಸೋದಕ್ಕೆ, ಹಿಡಿತವನ್ನು ಸಾಧಿಸೋದಕ್ಕೆ, ಅದನ್ನು ಸರಿ ಮಾಡ್ಕೊಂಡು ಸರಿದೂಗಿಸ್ಕೊಂಡು ಹೋಗೋದಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಪಡ್ತಿರ್ತೀವಿ. ಸೊ ಇಂತಹ ಒಂದು ಜಂಜಾಟದಲ್ಲಿ ಲಕ್ಷಾಂತರ ಜನರ ಬಾಳಿನಲ್ಲಿ ನೀವು ಅವರಿಗಿರುವಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿಸ್ಕೊಟ್ಟು ನಿಮ್ಮ ಮಾರ್ಗದರ್ಶನದ ಮುಖಾಂತರ ಅವರೊಂದು ಉತ್ತಮ ಜೀವನವನ್ನು ನಡೆಸೋ ರೀತಿಯಲ್ಲಿ ಮಾಡಿಕೊಟ್ಟಿದ್ದೀರಿ. ಅವರೆಲ್ಲರ ಪರವಾಗಿ ನಾನು ನಿಮಗೆ ಮೊದಲಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಆರಂಭ ಮಾಡ್ತೀನಿ ಗುರುಗಳೇ. ಇನ್ನು ನಾನು ಇದರ ಜೊತೆಗೆ ಕಾರ್ಯಾಗಾರಗಳನ್ನು ಕೂಡ ನಡೆಸ್ತಾ ಇರ್ತೀರ, ಬಟ್ ನಮ್ಮ ಮುಂದಿನ ಕಾರ್ಯಾಗಾರ ಬಹಳ ಸ್ಪೆಷಲ್. ಅಂದರೆ ಈ ಬಾರಿಯ ಕಾರ್ಯಾಗಾರ ಬಿಸ್ನೆಸ್ಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಕಾರ್ಯಾಗಾರ. ಈ ಕಾರ್ಯಾಗಾರಕ್ಕೆ ಬರುವಂತಹ ಜನರಿಗೆ ನೀವು ಆಶೀರ್ವದಿಸಿ ಪ್ರಾಣ ಪ್ರತಿಷ್ಠೆ ಮಾಡಿ ಒಂದು ಯಂತ್ರವನ್ನು ಕೂಡ ಕೊಡ್ತಾ ಇದ್ದೀರಾ, ಸುದರ್ಶನ ಯಂತ್ರ. ಅದರ ಒಂದು ವಿಶೇಷತೆಯ ಜೊತೆಗೆ ಮುಂದಿನ ವರ್ಕ್ಶಾಪ್ನ ವಿಶೇಷತೆಗಳ ಬಗ್ಗೆ ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಗುರುಗಳೇ.
ಮೊದಲನೇ ವಿಶೇಷತೆ, ಇದು ಸ್ಪೆಷಲ್ ವರ್ಕ್ಶಾಪ್ ಆಗಿರೋದ್ರಿಂದ ಇದೇ ಪ್ರಪ್ರಥಮ ಬಾರಿಗೆ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು ಒಟ್ಟಾಗಿ ಕ್ಲಾಸ್ನಲ್ಲಿ ಮಾಡ್ತಿದ್ದೇವೆ. ಬರಬೇಕು ಅಂತಂದರೆ ನೀವು 3 ವೀಳ್ಯದೆಲೆ ಮತ್ತು ತಾವರೆ ಹೂವನ್ನು ತೆಗೆದುಕೊಂಡು ಬರಬೇಕು. ಒಂದು ವೇಳೆ ತಾವರೆ ಹೂವು ಸಿಗದೆ ಹೋದರೆ ಯಾವುದಾದ್ರೂ ಒಂದು ಕೆಂಪು ಬಣ್ಣದ ಹೂವನ್ನು ನಿಮ್ಮ ಜೊತೆಯಲ್ಲಿ ತನ್ನಿ. ಎರಡನೆಯ ವಿಶೇಷತೆ, ಕನಿಷ್ಠ ಪ್ರತಿ ತಿಂಗಳು 5 ಲಕ್ಷ ಹೇಗೆ ದುಡಿಯುವಂಥದ್ದು, 5 ಲಕ್ಷಕ್ಕಿಂತ ಹೆಚ್ಚು ಹೇಗೆ ದುಡಿಯುವಂಥದ್ದು ಅನ್ನುವಂಥ ಒಂದು ಅದ್ಭುತ ಬಿಸ್ನೆಸ್ನ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಇದು ಸಂಪೂರ್ಣವಾಗಿ ಫ್ರಮ್ ಸ್ಟಾರ್ಟ್ ಟು ಎಂಡ್ ಹೇಗೆ ಮಾಡೋದು ಅನ್ನೋವಂಥದ್ದು ಡೀಟೇಲಾಗಿ ನಾನಲ್ಲಿ ನಿಮಗೆ ವರ್ಕ್ಶಾಪಲ್ಲಿ ತಿಳಿಸ್ಕೊಡ್ತೇನೆ. ಇದು ಯಾರು ಬೇಕಾದರೂ ಮಾಡ್ಬೋದು, ಆದರೆ ವಿಮೆನ್ಗೆ, ಹೆಣ್ಣು ಮಕ್ಕಳಿಗೆ ಅತಿ ಸೂಕ್ತವಾದಂಥದ್ದು. ಎಲ್ಲಿ ಬೇಕಾದರೂ ಚಿಕ್ಕ ಊರಲ್ಲಾಗ್ಬೋದು, ನಗರದಲ್ಲಾಗ್ಬೋದು ಮಾಡುವಂಥದ್ದು. ಇದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಹಾಗೆಯೇ ಬಿಸ್ನೆಸ್ನಲ್ಲಿ ಶುಭ ಲಾಭಕ್ಕೆ ಮತ್ತು ಸರ್ವ ದೋಷ ವಿಮುಕ್ತಿಗೆ ದಿವ್ಯ ಶಕ್ತಿ ಯಂತ್ರವೊಂದನ್ನು ನಾನು ಉಚಿತವಾಗಿ ಇದನ್ನು ಆಶೀರ್ವಾದ ಮಾಡಿ ಕೊಡ್ತಿದ್ದೇನೆ. ಇದು ಸುದರ್ಶನ ಯಂತ್ರ ಅಲ್ಲ, ಇದು ಬೇರೆ ದಿವ್ಯ ಶಕ್ತಿ ಯಂತ್ರವೊಂದನ್ನು ನಾನು ಕೊಡ್ತಿದ್ದೇನೆ. ನಾಲ್ಕನೇ ವಿಶೇಷತೆ, 0% ಇನ್ವೆಸ್ಟ್ಮೆಂಟಲ್ಲಿ ಹೇಗೆ ಕನಿಷ್ಠ ಪ್ರತಿ ತಿಂಗಳು 2 ಲಕ್ಷಕ್ಕಿಂತ ಹೆಚ್ಚು ದುಡಿಬೋದು ಅನ್ನುವಂಥ ಕೆಲವು ಬಿಸ್ನೆಸ್ಗಳನ್ನು ಅಲ್ಲಿ ನಾನು ತಿಳಿಸ್ಕೊಡ್ತೇನೆ. ಹಾಗೆಯೇ ಇದರ ಜೊತೆ 72 ವಿಧವಾದ ಬಿಸ್ನೆಸ್ಗಳ ಬಗ್ಗೆಯೂ ನಾವಲ್ಲಿ ಕಲಿತೇವೆ. ಐದನೇ ವಿಶೇಷತೆ, ವ್ಯಾಪಾರ ಮತ್ತು ಜೀವನದಲ್ಲಿ 100 ಪಟ್ಟು ಅಭಿವೃದ್ಧಿಯಾಗಲು, ಅಂದರೆ ಈಗೇನು ಮಾಡ್ತಿದ್ದೀರೋ ಅದರಷ್ಟು 100 ಟೈಮ್ಸ್ ಹೆಚ್ಚು ವ್ಯಾಪಾರ ಆಗಬೇಕು ಅಥವಾ ಇನ್ನೂ ಚೆನ್ನಾಗಿ ಬದುಕಬೇಕು ಅನ್ನೋದಾದರೆ ಅದಕ್ಕೆ ಸನಾತನ ರಹಸ್ಯ ನವತಂತ್ರ ವಿದ್ಯೆಗಳನ್ನು ಅಲ್ಲಿ ನಿಮಗೆ ಹೇಳಿಕೊಡ್ತೇನೆ. ಆರನೇ ವಿಶೇಷತೆ, ಬಿಸ್ನೆಸ್ನಲ್ಲಿ ಅದೃಷ್ಟ ತರುವ ಲಕ್ಕಿ ನಂಬರ್ಸ್ಗಳ ಬಗ್ಗೆ ಅಲ್ಲಿ ಹೇಳಿ ತಿಳಿಸಿಕೊಡ್ತೇನೆ. ಏಳನೇ ವಿಶೇಷತೆ, ಬಿಸ್ನೆಸ್ಸನ್ನು ದೊಡ್ಡ ಮಟ್ಟಕ್ಕೆ ಕೊಂಡೊಯ್ಯುವ ಶಿವಶಕ್ತಿ ಸಾಧನ ಕ್ರಿಯೆಯನ್ನು ಕುಂಡಲಿನಿ ಮುಖಾಂತರ ಅಲ್ಲಿ ಮಾಡಿಸಿ ತಿಳಿಸಿಕೊಡ್ತೇನೆ. ಎಂಟನೇ ವಿಶೇಷತೆ, 10,000 ಮಿನಿಮಮ್ 10,000 ಪ್ರತಿ ತಿಂಗಳು ಇನ್ವೆಸ್ಟ್ಮೆಂಟ್ನಿಂದ ಹೇಗೆ ನಾವು 10, 50, 100 ಕೋಟಿಗಳಷ್ಟು ಮಾಡ್ಬೋದು ಅನ್ನುವಂಥ ಒಂದು ವಿಚಾರವನ್ನು ಅಲ್ಲಿ ನಿಮಗೆ ಹೇಳಿಕೊಡ್ತೇನೆ. ಎಲ್ಲರೂ ಸಹ ಮಾಡಬೇಕು, ಯಾರಿಗೂ ಸಹ EMI ಇರಬಾರ್ದು, ಯಾರಿಗೂ ಸಹ ಸಾಲ ಇರಬಾರ್ದು. ಶ್ರೀಮಂತರಾಗೋದು ಹೇಗೆ ಶ್ರೀಮಂತಿಕೆಯ ಜೀವನವನ್ನು ಮಾಡೋದು ಎನ್ನುವುದರ ಬಗ್ಗೆ ಈ ಕಾರ್ಯಕರವಾಗಿರುತ್ತೆ. ಬರಬೇಕು ಅಂತಂದರೆ ನಾನು ಏನು ಇದಕ್ಕೆ ಮುಂಚೆ ಹೇಳಿದ್ನೋ ಅದರ ಜೊತೆ ಇದನ್ನು ತೆಗೆದುಕೊಂಡು ಬನ್ನಿ. 3 ನಿಂಬೆಹಣ್ಣನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಬನ್ನಿ. 1 ಹಿಡಿ ಕಪ್ಪು ಎಳ್ಳನ್ನು ಒಂದು ಕಪ್ಪು ಬಟ್ಟೆಯಲ್ಲಿ ಸುತ್ತಿ ತನ್ನಿ. ಒಂದು ವೇಳೆ ನಿಮ್ಮ ಹತ್ರ 10 ಕೋಟಿ ಈಗ ಆಲ್ರೆಡಿ ಇದೆ ಅನ್ನೋದಾದರೆ ಅದನ್ನು ಹೇಗೆ ನೀವು ಬಳಸ್ತೀರಾ, ಯಾವುದ್ಯಾವ ವಿಚಾರಕ್ಕೆ ಅದನ್ನು ಖರ್ಚು ಮಾಡ್ತೀರಾ ಅಥವಾ ಇಟ್ಕೊಳ್ತೀರಾ ಅನ್ನುವಂಥದ್ದನ್ನು ಒಂದು ನೀಲಿ ನಕ್ಷೆಯಲ್ಲಿ ಒಂದು ಬ್ಲೂ ಪ್ರಿಂಟ್ ಆಗಿ ಅದನ್ನು ಬರೆದುಕೊಂಡು ಬನ್ನಿ. ಆಶೀರ್ವಾದ ಮಾಡ್ತೇನೆ. ಹಾಗೆಯೇ ಯಾರು ಅದ್ಭುತವಾಗಿ ಇದನ್ನು ಬರೆದುಕೊಂಡು ಬರ್ತಾರೋ ಅವ್ರಿಗೆ ಒಂದು ಸಣ್ಣ ಗಿಫ್ಟ್ ಕೊಡ್ತೇನೆ. ಸೊ ದಯವಿಟ್ಟು ಇದನ್ನು ಮಾಡಿ ಬನ್ನಿ. ಇದು ಸ್ಪೆಷಲ್ ವರ್ಕ್ಶಾಪ್ನ ಆಗಸ್ಟ್ 9, 2026 ವಿಶೇಷತೆಗಳು. ಎಸ್ ಗುರುಗಳೇ, ನಾನು ಕೂಡ ಅಷ್ಟೇ ಉತ್ಸುಕತೆಯಿಂದ ಕಾಯ್ತಿದ್ದೀನಿ. ಯಾಕಂದರೆ ನಾವು ಕೂಡ ಪ್ರತಿಯೊಬ್ಬರಿಗೂ ಒಂದು ಬಿಸ್ನೆಸ್ ಮಾಡಬೇಕು ಅನ್ನೋ ಒಂದು ಆಸೆ ಆಕಾಂಕ್ಷೆ ಇದ್ದೇ ಇರುತ್ತೆ. ಸೊ ಅದರಲ್ಲಿ 72 ಬಗೆಯ ಒಂದು ಬಿಸ್ನೆಸ್ ಬಗ್ಗೆ ನೀವು ಹೇಳ್ಕೊಡ್ತೀರಾ ಅಂತಂದರೆ ಖಂಡಿತವಾಗ್ಲೂ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಇದರಲ್ಲಿ ಯಾವುದಾದ್ರೂ ಒಂದಾದರೂ ನಮಗೆ ಖಂಡಿತ ಸೂಟ್ ಆಗುತ್ತೆ, ನಾವು ಮಾಡಬಹುದು ಅದು ಅನ್ನುವಂಥ ಒಂದು ಕಾನ್ಫಿಡೆನ್ಸಲ್ಲಿ ಬರುವಂಥ ಪ್ರತಿಯೊಬ್ಬರಿಗೂ ಕೂಡ ಬರುತ್ತೆ. ಗುರುಗಳೇ, ಈಗ ಬಿಸ್ನೆಸ್ ಅಂತ ಬಂದಾಗ ಎಲ್ಲರೂ ಕೂಡ ಬಿಸ್ನೆಸ್ ಮಾಡಬಹುದಾ? ಎಲ್ಲರೂ ಕೂಡ ಶ್ರೀಮಂತರಾಗಬಹುದಾ? ಇವಾಗ ಎಷ್ಟೊಂದು ಜನಕ್ಕೆ ಒಂದೊಂದ್ಸಲ ಬಿಸ್ನೆಸ್ ಕೈ ಹತ್ತದೇ ಇಲ್ಲ, ಅಯ್ಯೋ ಬಿಸ್ನೆಸ್ ಬೇಡಪ್ಪ, ನಾವು ವರ್ಕ್ನೇ ಪ್ರಿಫರ್ ಮಾಡೋಣ ಅಂತ ಅಂದ್ಕೊಂಡಿರ್ತಾರೆ. ಅದೆಲ್ಲವೂ ಕೂಡ ಬರೀ ನಮ್ಮ ಮೈಂಡ್ ಸೆಟ್ಟಾ? ಯಾಕಂದರೆ ಎಷ್ಟೋ ಜನ ಬಿಸ್ನೆಸ್ ಮಾಡೋಕ್ಕೆ ಹೆದರ್ತಾರೆ, ಅದರಲ್ಲಿ ಏಳು ಬೀಳು ಇದ್ದೇ ಇರುತ್ತೆ. ಸೊ ಸಕ್ಸಸ್ ಆಗುತ್ತಾ ಇಲ್ವಾ ಅಂತ. ಸೊ ಪ್ರತಿಯೊಬ್ಬರು ಕೂಡ ಬಿಸ್ನೆಸ್ ಮಾಡಬಹುದಾ ಅಂತ? ಪ್ರತಿಯೊಬ್ಬರು ಮಾಡ್ಬೋದು. ಆ ಪ್ರತಿಯೊಬ್ಬರು ಯಾರಾಗಿರಬೇಕು ಅಂತಂದರೆ ಅದರ್ವೈಸ್ ಇದು ಈ ರೀತಿ ಹೇಳ್ತೀನಿ, ಕಾಮನ್ ಸೆನ್ಸ್ ಇರೋರೆಲ್ಲರೂ ಮಾಡ್ಬೋದು. ಸೊ ಯಾರು ಕಾಮನ್ ಸೆನ್ಸ್ ಇಲ್ವೋ ಅವ್ರು ಬಿಸ್ನೆಸ್ ಮಾಡೋಂಗಿಲ್ಲ, ಬಿಸ್ನೆಸ್ ಆಗೋದೇ ಇಲ್ಲ. ಯಾರು ಮಾಡಬಾರ್ದು? ಯಾರು ಲೂಸ್ಗಳು, ಈಗ ತಲೆ ಸರಿ ಇಲ್ವೋ ಅಂಥವ್ರು ಬಿಸ್ನೆಸ್ ಮಾಡೋಕ್ಕೆ ಹೋಗಬಾರ್ದು. ಯಾರು ತಲೆ ಸರಿ ಇದೆಯೋ, ಮುಟ್ಟಾಳ್ರಲ್ವೋ, ಸೋಂಬೇರಿಗಳಲ್ವೋ ಅಂಥವ್ರು ಬಿಸ್ನೆಸ್ ಮಾಡ್ಬೋದು. ಯಾರಿಗೆ ಇಷ್ಟ ಇದೆಯೋ ನಾನು ಶ್ರೀಮಂತನಾಗಬೇಕಪ್ಪ ಅನ್ನೋಂಥವ್ರಿಗೆ ಬಿಸ್ನೆಸ್ ಆಗುತ್ತೆ. ಯಾರಿಗೆ ಏನಿದೆಯೋ ಅದು ನಡೆಯೋ ಇದ್ದಂಗಿರಲಿ ಅಂಥವ್ರಿಗೆ ಬಿಸ್ನೆಸ್ ಆಗಿ ಬರಲ್ಲ. ಸೊ ಹಾಗಾಗಿ ಇಟ್ಸ್ ಆಲ್ ಅಬೌಟ್ ಡಿಸೈರ್, ಇಲ್ಲಿ ಇಷ್ಟ ಅಷ್ಟೇ. ನೋಡಿ, ನಾನು ನಿಮಗೆ ಪ್ರಶ್ನೆಗಳು ಕೇಳ್ತೇನೆ. ಯಾರು ಬೇಕಾದರೂ ಅಡುಗೆ ಮಾಡ್ಬೋದಾ? ನಾನು ನಿಮ್ಮನ್ನು ಕೇಳ್ತಿದ್ದೇನೆ.
ಯಾರು ಬೇಕಾದರೂ ಮಾಡ್ಬೋದು. ಯಾರು ಬೇಕಾದರೂ ಮಾಡ್ಬೋದಾ? ಚಿಕ್ಕ ಮಕ್ಕಳು ಚಿಕ್ಕ ಮಕ್ಕಳ ಇಲ್ಲ ಗುರುಗಳು, ಆಗಲ್ಲ. ಓಕೆ, ಹಂಗಂತೇಳಿ ಇಷ್ಟ ಇಲ್ಲದೆ ಇರೋರು ಮಾಡ್ತಾರೆ ಅಂದ್ಕೊಳ್ಳೋಣ, ಅದು ಪದಾರ್ಥ ಟೇಸ್ಟೇ ಇರಲ್ಲ. ಹೌದು, ಅದು ಹೇಗೋ ಬೈಕೊಂಡು ಬೇಜಾರಲ್ಲಿ ಮಾಡಿರ್ತೀವಲ್ವ, ಆ ಊಟದ ಟೇಸ್ಟೇ ಬೇರೆ ಇರುತ್ತೆ. ಅದೇ ನಮ್ಮ ಅಮ್ಮ ಮಾಡ್ತಾರೆ ನೋಡಿ, ಅಲ್ಲಿ ಏನೋ ಇರೋದೇ ಇಲ್ಲ. ಇನ್ಫ್ಯಾಕ್ಟ್ ಆ ಸಾಂಬಾರ್ಗೆ ಬೇಕಿರೋ ಸಾಮಗ್ರಿಗಳೇ ಇರೋದಿಲ್ಲ. ಸುಮ್ಮನೆ ಏನೋ ಉಪ್ಪು ಖಾರ ಏನೋ ಹಾಕ್ತಾರೆ, ಬಟ್ ಆದರೂ ಅದು ತುಂಬ ಭಿನ್ನವಾಗಿ ಟೇಸ್ಟಾಗಿ ಬಂದ್ಬಿಡುತ್ತೆ. ಏಕೆ? ಪ್ರೀತಿ ಇತ್ತು ಅಲ್ಲಿ, ಇಷ್ಟ ಇತ್ತು ಅಲ್ಲಿ ಅಲ್ವಾ. ಸೊ ಹಾಗಾಗಿ ಅದೇ ರೀತಿ ಯಾರು ಬೇಕಾದರೂ ಡ್ರೈವಿಂಗ್ ಮಾಡ್ಬೋದಾ? ಹೌದು, ಯಾರು ಬೇಕಾದ್ರೂ ಮಾಡ್ಬೋದು, ಕಲ್ತ್ರೆ ಡ್ರೈವಿಂಗ್ ಮಾಡ್ಬೋದು. ಯಾರು ಬೇಕಾದರೂ ಡಾಕ್ಟರ್ ಆಗ್ಬೋದಾ, ಲಾಯರ್ ಆಗ್ಬೋದಾ, ಚಾರ್ಟರ್ಡ್ ಅಕೌಂಟೆಂಟ್ ಆಗ್ಬೋದಾ? ಹೌದು, ಯಾರು ಬೇಕಾದರೂ ಆಗ್ಬೋದು, ಪ್ರೊವೈಡೆಡ್ ನೀವು ಕಲ್ತಿದ್ರೆ ಮಾತ್ರ. ಸೊ ಯಾರು ಬೇಕಾದರೂ ಬಿಸ್ನೆಸ್ ಮಾಡ್ಬೋದಾ? ಹೌದು, ಯಾರು ಬೇಕಾದರೂ ಮಾಡ್ಬೋದು, ಪ್ರೊವೈಡೆಡ್ ನಿಮಗೆ ಇಷ್ಟ ಇದ್ದು ಅದನ್ನು ಕ್ರಮಬದ್ಧವಾಗಿ ಕಲಿತಿದ್ರೆ ಮಾತ್ರ. ಇಲ್ಲ ಅಂತಂದರೆ ಎಲ್ಲರೂ ವ್ಯಾಪಾರಕ್ಕೆ ಬರ್ಬೋದು. ನಿಮ್ಮ ಏನೇನೋ ಸುಮ್ಮನೆ ಫ್ಯಾನ್ಸಿ ಡಿಸೈರ್ಸ್ ಇರುತ್ತೆ, ಇಷ್ಟು ಮಾಡಬೇಕು ನಾನು ಸಾಲ ಮಾಡಿ ಬಜೆಟ್ ತೊಗೊಬಂದು ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ತೇನೆ, ಕಡೆಯಲ್ಲಿ ನಾವು ಹೆಚ್ಚು ಕಾಲ ಬಿಸ್ನೆಸ್ಸಲ್ಲಿ ಉಳಿಯೋದಿಲ್ಲ, ಲಾಸ್ ಮಾಡಿಕೊಂಡು ಹೆಚ್ಚು ಸಾಲಗಾರರಾಗಿ ಮತ್ತೆ ಕೆಲಸಕ್ಕೆ ಹೋಗುವಂಥದ್ದು ಆಗಿಬಿಡುತ್ತೆ. ಸೊ ಹಾಗಾಗಿ ಯಾರು ಕಲಿತಾರೋ, ಯಾರಿಗೆ ಒಬ್ಬ ಗುರು ಇರ್ತಾನೋ, ಅಂದರೆ ವ್ಯಾಪಾರ ಮಾಡೋದಕ್ಕೋಸ್ಕರ ಜೀವನಕ್ಕೆ ಒಂದು ಉತ್ತಮ ಗುರು ಇರ್ತಾನೋ ಅಂಥವನಿಗೆ ಮಾತ್ರ ಬಿಸ್ನೆಸ್ ಆಗುತ್ತೆ, ಬಿಸ್ನೆಸ್ಸಲ್ಲಿ ಲಾಭ ಮಾಡೋದಕ್ಕಾಗುತ್ತೆ. ತುಂಬ ಸಲ ಇದನ್ನು ಹೇಳಿದ್ದೇನೆ ನಾನು, ಎಲ್ಲರೂ ಬಿಸ್ನೆಸ್ ಮಾಡ್ಬೋದು, ಆದರೆ ಎಲ್ಲರೂ ಲಾಭ ಮಾಡೋಕ್ಕಾಗಲ್ಲ. ಯಾರು ಲಾಭ ಮಾಡೋಕ್ಕಾಗುತ್ತೆ? ಅವರು ಕಲ್ತಿರ್ತಾರೆ, ಉತ್ತಮ ಗುರುಗಳ ಹತ್ರ ಕಲ್ತಿರ್ತಾರೆ. ಈಗ ಮಾರ್ವಾಡಿಗಳ ಮನೆಯಲ್ಲಿ ಅವರ ಅಪ್ಪ ಅಮ್ಮ ಅಜ್ಜಿ ತಾತನೇ ಅವ್ರ ಗುರುಗಳು. ಜೈನರು ಅಷ್ಟೇ, ಯಹೂದಿಗಳು ಅಷ್ಟೇ, ಇನ್ನು ಈ ಕೆಲವು ಫಾರ್ಸೀಸು ಅಷ್ಟೇ. ಇವರಿಗೆಲ್ಲ ಅವರ ಮನೆಯಲ್ಲೇ ಗುರುಗಳು, ಅವರೇ ಗುರುಗಳಷ್ಟೇ. ಇನ್ನು ಉಳಿದವರಿಗೆ ಯಾರಿಲ್ವೇ, ಗೊತ್ತಿಲ್ವೇ, ನಮ್ಮ ಅಪ್ಪ ಅಮ್ಮನಿಗೆ ಗೊತ್ತಿಲ್ವೇ. ಸೊ ಹಾಗಾಗಿ ಅಂಥವರಿಗೆ ಈ ಮುಂಬರುವ ಆಗಸ್ಟ್ 9, 2026 ವಿಶೇಷ ವ್ಯಾಪಾರದ ಕ್ಲಾಸ್ ಆಗಿರುತ್ತೆ. ಯಾರೂ ಸಹ ಮಿಸ್ ಮಾಡಬೇಡಿ, ಕಲೀರಿ. ಯಾರು ಬೇಕಾದರೂ ಬಿಸ್ನೆಸ್ ಮಾಡ್ಬೋದಾ? ಹೌದು, ಯಾರು ಬೇಕಾದರೂ ಮಾಡ್ಬೋದು, ಕಾಮನ್ ಸೆನ್ಸ್ ಇದ್ದರೆ ಸಾಕು, ಅಷ್ಟೆ. ಓಕೆ ಗುರುಗಳೇ, ಈಗ ತುಂಬ ಡೆಡಿಕೇಟೆಡ್ ಆಗಿ ಎಷ್ಟೋ ಜನ ಬಿಸ್ನೆಸ್ನ ಮಾಡ್ತಾ ಇರ್ತಾರೆ, ಬಟ್ ಸಾಕಷ್ಟು ರಿಸ್ಕ್ ಕೂಡ ತೊಗೊಂಡಿರ್ತಾರೆ. ಆದರೆ ಅಂದುಕೊಂಡಂಥ ರೀತಿಯಲ್ಲಿ ಅವರು ಲಾಭ ಮಾಡೋದಕ್ಕಾಗ್ತಾ ಇರಲ್ಲ, ಅಂದರೆ ಅಂದೊಂದು ಏಳಿಗೆ ಅನ್ನೋದೇ ಸಿಗ್ತಾ ಇರಲ್ಲ ಅವರಿಗೆ ಬಿಸ್ನೆಸ್ಸಲ್ಲಿ. ಈ ರೀತಿಯಾದಂಥ, ಅಂದರೆ ತುಂಬ ಡೆಡಿಕೇಟೆಡ್ ಆಗಿ ಇದ್ಕೊಂಡು ಎಫರ್ಟ್ ಹಾಕಿ ಕಷ್ಟಪಟ್ಟು ಎಷ್ಟೋ ಜನ ಇದನ್ನು ಸಕ್ಸಸ್ ಥರ ತೊಗೊಂಡು ಹೋಗಬೇಕು, ನಾವು ಅಂದ್ಕೊಂಡಂಥ ಗೋಲ್ ರೀಚ್ ಆಗಬೇಕಂತ ಅಂದ್ಕೊಂಡು ಮಾಡಿದ್ರೂ ಕೂಡ ಆ ಒಂದು ಎಕ್ಸ್ಪೆಕ್ಟೇಷನ್ಸ್ನ ರೀಚ್ ಆಗೋಕ್ಕಾಗಲ್ಲ. ಈ ರೀತಿ ಪ್ರಾಬ್ಲಮ್ ಯಾಕಾಗತ್ತೆ ಗುರುಗಳೇ? ವೆಲ್, ಇದನ್ನು ನಾನು ಉತ್ತರಿಸ್ಬೇಕು ಅಂತಂದರೆ ನಿಮಗೊಂದು ನಿದರ್ಶನವನ್ನು ಎಕ್ಸ್ಪ್ಲೈನ್ ಮಾಡಬೇಕು. ಈ ಒಂದು ಪ್ರಸಂಗವು ರಾಮಾಯಣದ ಸುಂದರಕಾಂಡದಲ್ಲಿ ಬರುವಂಥದ್ದು. ಹನುಮಂತ ಮತ್ತು ಇನ್ನಿತರೆ ಸುಗ್ರೀವನ ವಾನರ ಸೇನೆ ಇವರೆಲ್ಲರೂ ಸೀತಾಮಾತೆಯನ್ನು ಹುಡುಕೋದಕ್ಕೋಸ್ಕರ ದಿಕ್ಕುಗೆ ಎಲ್ಲ ದಿಕ್ಕುಗಳಿಗೆ ಹೋಗಿರ್ತಾರೆ. ವಿಶೇಷವಾಗಿ ಹನುಮಂತ, ಸುಗ್ರೀವ, ಜಾಂಬವಂತ, ಅಂಗದ ಇವರೆಲ್ಲರೂ ದಕ್ಷಿಣ ಭಾಗಕ್ಕೆ ಬಂದಿರ್ತಾರೆ. ಎಲ್ಲ ಕಡೆ ಹುಡುಕಿ ಹೋಗ್ತಿರ್ತಾರೆ, ಎಲ್ಲೂ ಸಹ ಅವರಿಗೆ ಕ್ಲೂನೇ ಸಿಗೋದಿಲ್ಲ. ಎಲ್ಲಿ ಸೀತೆ ಇರ್ತಾರೆ, ಎಲ್ಲಿ ಹೋಗಿದ್ದಾರೆ, ಯಾರು ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋವಂಥದ್ದು. ಆದರೆ ಕಡೆಗೆ ಆ ಸಮುದ್ರದ ತೀರಕ್ಕೆ, ದಕ್ಷಿಣ ಭಾರತ ಸಮುದ್ರ ತೀರಕ್ಕೆ ಬಂದಾಗ ಅಲ್ಲಿ ಅವರಿಗೆ ಗೊತ್ತಾಗುತ್ತೆ, ರಾವಣನೆಂಬ ರಾಕ್ಷಸನು ಸೀತೆಯನ್ನು ಲಂಕೆಗೆ ತೆಗೆದುಕೊಂಡು ಹೋಗಿದ್ದಾನೆ, ಅಪಹರಿಸಿದ್ದಾನೆ ಅಂತಂತೇಳಿ. ಆ ಸಂದರ್ಭದಲ್ಲಿ ಎಲ್ಲರಿಗೂ ಒಂದು ಬೇಜಾರಾಗುತ್ತೆ, ಅಥವಾ ನಾವೇನು ಮಾಡ್ಲಿಕ್ಕೆ ಆಗ್ತಿಲ್ವಲ್ಲ ಅನ್ನುವಂಥ ಒಂದು ಬೇಜಾರಿನ ಮನಸ್ಥಿತಿಯಲ್ಲಿ ಎಲ್ಲರೂ ಕುಳಿತಿರಬೇಕು ಅಂತಂದರೆ ಅಲ್ಲಿ ಎಲ್ಲರೂ ಹನುಮಂತನನ್ನು ನೋಡ್ತಾರೆ. ಯಾಕಂತಂದರೆ ಹನುಮಂತ ಬಳಗಕ್ಕೆ ಲೀಡರ್ ಆಗಿರ್ತಾನೆ. ಅವನು ಹುಡುಕುವ ಒಂದು ಕಾರ್ಯಾಗಾರದಲ್ಲಿ ಇವನು ಮುಂಚೂಣಿಯಲ್ಲಿರ್ತಾನೆ. ಯಾಕಂದರೆ ರಾಮ ಅಂತಂದರೆ ಅಷ್ಟೊಂದು ಪ್ರೀತಿ ಅವನಿಗೆ. ರಾಮನೇ ಅವನ ಸರ್ವಸ್ವವಾಗಿರೋದಕ್ಕೆ ರಾಮನಿಗೆ ಇದನ್ನು ಕೊಡಬೇಕು, ಸೀತೆಯನ್ನು ತಂದು ಕೊಡಬೇಕು, ನಾನೇ ಆ ಕೆಲಸವನ್ನು ಮಾಡಬೇಕು ಅನ್ನುವಂಥ ಹೆಚ್ಚು ಆಸೆ ಇರುವಂಥದ್ದು ಹನುಮಂತನೇ ಹೆಚ್ಚು ದುಃಖದಲ್ಲಿ ಅಲ್ಲಿ ಸಮುದ್ರ ತೀರದಲ್ಲಿ ಕುಳಿತಿರ್ತಾನೆ. ಯಾಕಂತಂದರೆ ಅಂಥ ಗಟ್ಟಿ ಅಲೆಗಳು, ಬಿರುಗಾಳಿ, ನೀರು, ಆ ನೀರಿನ ಆಚೆ ಬದಿಗೆ ಸೀತೆ ಇರುವಂಥದ್ದು. ಹೇಗೆ ಹೋಗೋದು? ನನ್ನ ಕೈಯಲ್ಲಿ ಆಗಲ್ಲ. ಇನ್ಫ್ಯಾಕ್ಟ್ ಯಾರ ಕೈಯಲ್ಲೂ ಆಗಲ್ಲ. ಈಗಿರುವ ಕಾಲದಲ್ಲಾದರೂ ಏನೋ ಬೋಟೋ ಶಿಪ್ಪೋ ಏನೋ ಇದೆ, ಆಚೆ ಹೋಗ್ಬಿಡ್ಬೋದು. ಆ ಕಾಲದಲ್ಲಿ ಏನೂ ಸಹ ಇರಲಿಲ್ಲ.
ಅಂಥ ಸಂದರ್ಭದಲ್ಲಿ ಜಾಂಬವಂತನು ಹನುಮಂತನಿರುವ ಜಾಗಕ್ಕೆ ಹೋಗಿ ಅವನಿಗೆ ಹೇಳ್ತಾನೆ, ಅಪ್ಪ ಹನುಮಂತ, ನಾವೆಲ್ಲ ಬೇಜಾರಲ್ಲಿ ದುಃಖದಲ್ಲಿ ಕುಳಿತಿರೋದಕ್ಕೆ ಅರ್ಥ ಇದೆ, ಅಲ್ಲ ನೀನು ಕುಳ್ತಿದೀಯಲ್ಲಪ್ಪ, ಯಾಕೋ ಕುಳ್ತಿದೀಯ ಹೀಗೆ? ನೀನು ಯಾರು ಗೊತ್ತಾ? ನೀನು ವಾಯುಪುತ್ರ ಕಣಪ್ಪ. ನಿನಗೆಲ್ಲ ಸಾಧ್ಯ ಕಣೋ. ನೀನು ಬೆಟ್ಟದಷ್ಟು ದೊಡ್ಡದಾಗಿ ಬೆಳೆಯೋ ಶಕ್ತಿನೂ ಇದೆ. ನೀನು ಈ ನೀರನ್ನು ಒಂದೇ ಹೆಜ್ಜೆಯಲ್ಲಿ ದಾಟುವಂಥ ಶಕ್ತಿ ಇದೆ. ನಿನಗೆ ದಿವ್ಯ ಶಕ್ತಿ, ಆ ಶಿವನ ಶಕ್ತಿ ನಿನ್ನಲ್ಲಿ ಅಡಗಿದೆಯಪ್ಪ. ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ, ಆದರೆ ನಿನ್ನ ಕೈಯಲ್ಲಿ ಇದು ಸಾಧ್ಯ. ನಿನ್ನ ಒಳಗಡೆ ಅದಿದೆ. ನೀನು ಚಿಕ್ಕ ವಯಸ್ಸಿನಲ್ಲಿ ಚಿಕ್ಕ ಪುಟ್ಟ ಬಾಲಕನಾಗಿದ್ದಾಗಲೇ ಆ ಸೂರ್ಯನನ್ನು ಹಣ್ಣೆಂದು ಭಾವಿಸಿ ಅದನ್ನು ತಿನ್ನಲಿಕ್ಕೆ ಹೊರಟವನು. ಆಗ ನಿನ್ನ ಕೀಟಲೆ ಏನಿದೆಯೋ, ನೀನು ತುಂಬ ಕೀಟಲೆ ಕೊಡ್ತಿದ್ದೆ. ಆಗ ಋಷಿಗಳು ನಿನಗೆ ಶಾಪ ಕೊಟ್ಟಿದ್ದು, ಯಾವುದೋ ಮುಂದಿನ ಕಾಲದಲ್ಲಿ ಯಾರೋ ಗುರುಗಳು ನೆನಪಿಸುವ ತನಕ ನಿನ್ನ ಶಕ್ತಿ ನಿನಗೆ ಗೊತ್ತಾಗದೆ ಹೋಗಲಿ ಅನ್ನೋ ಶಾಪದಿಂದ ಶಾಪಗ್ರಸ್ತನಾಗಿ ಇಲ್ಲಿ ತನಕ ಇದ್ದೆ. ಈಗ ನಿನಗೆ ಶಾಪ ಮುಕ್ತಿಯಾಗಿದೆ. ನಿನ್ನ ಶಕ್ತಿಯ ಅರಿವು ಈಗಾಗಿದೆ. ನೀನು ಹುಟ್ಟಿರುವುದೇ ರಾಮನ ಒಂದು ಸೇವೆಗೋಸ್ಕರ, ಈ ಕಾರ್ಯವನ್ನು ಮಾಡೋದಕ್ಕೋಸ್ಕರ ಅಂತ ಹೇಳಿದಾಗ ಆ ಹನುಮಂತನಿಗೆ ಅವನ ಶಕ್ತಿ ಆಗ ಗೋಚರಿಸುತ್ತೆ. ಅವನು ಎಷ್ಟು ದೊಡ್ಡದಾಗಿ ಬೆಳೀತಾನೆ ಅಂತಂದರೆ, ಈ ಭೂಲೋಕದಲ್ಲಿ ಯಾವ ಪರ್ವತವೂ ಇರಲಿಲ್ವಂತೆ ಅಷ್ಟು ದೊಡ್ಡದಾಗಿ ಬೆಳೆಯುವಂಥವನಾಗ್ತಾನೆ. ಆಗ ಒಂದೇ ಒಂದು ನಿಮಿಷದಲ್ಲಿ ಹಾಗೆ ಹಠಾತ್ತಾಗಿ ತಕ್ಷಣ ಅಲ್ಲಿಂದ ಹಾರಿ ಲಂಕೆಗೆ ಹೋಗಿ ಅವನ ಮುಂದಿನ ಕ್ರಿಯೆಯನ್ನು ಮಾಡುವಂಥದ್ದಾಗುತ್ತೆ. ಇಲ್ಲಿ ಏನು ಹೇಳಲಿಕ್ಕೆ ನಾನು ಬಯಸ್ತಿದ್ದೇನೆ ಅಂತಂದರೆ, ಜಾಂಬವಂತ ಇದ್ದಿದ್ದಕ್ಕೆ ಹನುಮಂತನಿಗೆ ಗೊತ್ತಾಗಿದ್ದು. ಎಲ್ಲ ಶಕ್ತಿ ಇತ್ತು, ಇರಲಿಲ್ಲ ಅಂತಲ್ಲ. ಈಗ ನಮ್ಮೊಳಗೆ ನಾವೇನೇನೋ ಆಗಬೇಕಂತಿರ್ತೀವಲ್ವ, ಆ ಶಕ್ತಿಯೆಲ್ಲ ನಮ್ಮೊಳಗಡೆ ಇದೆ. ಆ ಶಿವನ ಶಕ್ತಿ, ಆ ವಿಷ್ಣುವಿನ ಶಕ್ತಿ, ಆ ಪರಬ್ರಹ್ಮನ ಶಕ್ತಿ, ಹನುಮಂತನ ಶಕ್ತಿ, ದೇವಿ ಸೀತೆಯ ಶಕ್ತಿ, ಎಲ್ಲರ ಶಕ್ತಿ, ಲಕ್ಷ್ಮೀ ತತ್ವ, ಇನ್ನು ಈ ಸರಸ್ವತಿ ತತ್ವ, ಎಲ್ಲ ತತ್ವಗಳು, ಆ ಬ್ರಹ್ಮಶಕ್ತಿಗಳು ನಮ್ಮೊಳಗಡೆ ಇದೆ. ನಮಗೆ ಗೊತ್ತಾಗಲಿಲ್ವೇ? ನಾವು ಅಂದುಕೊಂಡಿರ್ತೇವೆ, ಇದು ನನಗಾಗಲ್ಲ, ಅಯ್ಯೋ ನಮ್ಮದು ಹಳ್ಳಿ ಬಿಡಿ, ಅಯ್ಯೋ ನಾನು ಸಿಂಗಲ್ ಪೇರೆಂಟು, ಅಯ್ಯೋ ಇಷ್ಟು ಸಾಲ ಆಗಿಬಿಟ್ಟಿದೆ, ನನಗೆ ಯಾರೂ ಬ್ಯಾಕಪ್ ಸಪೋರ್ಟ್ ಇಲ್ಲ, ನನ್ನ ಹತ್ರ ದುಡ್ಡಿಲ್ಲ, ಇನ್ವೆಸ್ಟ್ಮೆಂಟ್ ಇಲ್ಲ, ನಾನು ಇದಕ್ಕೂ ಮುಂಚೆ ಒಂದ್ಸಲ ಮಾಡಿದ್ದೆ, ಕೈ ಸುಟ್ಕೊಂಡೆ, ಇನ್ನೊಂದು ಸಲ ಪ್ರಯತ್ನ ಪಟ್ಟರೆ ಏನಾಗುತ್ತೋ, ಅರೇ ನನಗೆ ಎಲ್ಲ ಸುತ್ತಮುತ್ತ ಎಲ್ಲ ವೈರಿಗಳೇ, ನನಗೆ ಕೆಟ್ಟ ದೃಷ್ಟಿಯಾಗಿದೆ, ಅಥವಾ ಯಾರೋ ಹೇಳಿದ್ದಾರೆ ಜಾತಕದಲ್ಲಿ ಅದಿದೆ ಇದಿದೆ, ಆಗಿ ಬರೋದಿಲ್ಲ ಅಂತ ಹೇಳಿದ್ದಾರೆ, ನೀವೇನೇ ಮಾಡಿದ್ರು ಕೈಗತ್ತಲ್ಲ ಅಂತ ಹೇಳಿದ್ದಾರೆ, ಕೈಗೆ ಬಂದಿದ್ದು ಬಾಯಿಗೆ ಬರಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ, ನನ್ನ ತಂದೆ ಹೇಳಿದ್ರು, ಅವ್ರು ಹೇಳಿದ್ರು, ಗುರುಗಳು ಹೇಳಿದ್ರು, ಏನೇನೋ ನಾವೇ ಕಲ್ಪನೆ ಮಾಡಿಕೊಂಡು ನಮ್ಮ ಶಕ್ತಿಗಳನ್ನು ನಾವೇ ಕುಂದಿಸ್ಕೊಂಡು ಏನೂ ಮುಂದುವರಿಯೋದಕ್ಕೆ ಜೀವನದಲ್ಲಿ ಆಗ್ತಿಲ್ಲ. ಯಾವಾಗ ಜಾಂಬವಂತ ಹನುಮಂತನಿಗೆ ಹೇಳಿದ್ನೋ ಆಗ ಮಾತ್ರ ಅವನ ಶಕ್ತಿ ಅವನಿಗೆ ಜಾಗೃತವಾದ ಹಾಗೆ ನಿಮಗೂ ಸಹ ನಾನು ಹೇಳ್ತಿದ್ದೇನೆ, ಅನಂತ ವಿಶ್ವಾಚಾರ್ಯಾದ ನಾನು, ನನಗೆ ಗೊತ್ತು ಆ ವಿಶ್ವಶಕ್ತಿಯ ಬಗ್ಗೆ, ನನಗೆ ಅರಿವಾಗಿದೆ ಈ ವಿಶ್ವವೇನು, ಅದರ ಪ್ರಭಾವವೇನು, ಅದರ ಸ್ಥೈರ್ಯ ಶಕ್ತಿ ಏನು ಅಂತಂತೇಳಿ. ನಿಮ್ಮೆಲ್ಲರಿಗೂ ಕರ್ಮ ಕಳೆದಿದೆ, ನಿಮ್ಮೆಲ್ಲರಿಗೂ ಸಾಧ್ಯ. ನೀವು ಹೇಗೆ ಬಯಸ್ತೀರೋ, ನೀವೇನಾಗಬೇಕಂತಿದ್ದೀರೋ ಅದೆಲ್ಲ ಶಕ್ತಿ ನಿಮ್ಮೊಳಗಡೆ ಇದೆ. ಇದು ನಾನು ಹೊರಗಡೆಯಿಂದ ಹೇಳ್ತಿದ್ದೇನೆ, ಆದರೆ ನಿಮ್ಮೊಳಗಡೆ ಪರಮಾತ್ಮ ಇದ್ದಾನೆ. ಅವನನ್ನು ಧ್ಯಾನದ ಮುಖಾಂತರ ನೀವೆಲ್ಲೋ ಒಂದು ಹತ್ರ 9 ನಿಮಿಷ ಮೌನವಾಗಿ ಕುಳಿತಿದ್ದು ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬ ಉತ್ತಮ. ನೀವು ಒಂದು ದಿನ ಸ್ನಾನ ಮಾಡ್ಕೊಂಡು 9 ನಿಮಿಷ ಕೂತ್ಕೊಂಡು ಧ್ಯಾನ ಮಾಡಿ, ನಾನು ಯಾರು, ನಾನು ಏನು ಮಾಡಲಿಕ್ಕೆ ಈ ಭೂಮಿ ಮೇಲೆ ಹುಟ್ಟಿದ್ದೇನೆ, ನಾನು ಕೇವಲ ಒಂದು ವ್ಯಕ್ತಿಯಾಗಿ ಸುಮ್ಮನೆ ಬಂದು ಹೋಗೋದಕ್ಕೋ ಅಥವಾ ಚರಿತ್ರೆ ಬರೆದು ಹೋಗೋದಕ್ಕೆ ಬಂದಿದ್ದೀನೋ ಅನ್ನೋವಂಥದ್ದು ನೀವು ಕೇಳಿದ್ರೆ ಆ ಭಗವಂತ ನಿಮ್ಮ ಜೊತೆ ಮಾತನಾಡಿ ಹೇಳ್ತಾನೆ, ನಿನಗೆ ಎಲ್ಲವೂ ಸಾಧ್ಯ. ನೀನು ಶ್ರೀಮಂತನಾಗೋ ಅಂಶವೂ ನಿನ್ನಲ್ಲೇ ಇದೆ, ನೀನು ಬಡವನಾಗೋ ಅಂಶವೂ ನಿನ್ನಲ್ಲೇ ಇದೆ, ನಿನಗೇನು ಬೇಕು ಸಂತೋಷವಾಗೋ ಅಂಶವೂ ನಿನ್ನಲ್ಲೇ ಇದೆ, ದುಃಖ ಪಡಬೇಕು ಅಂದರೆ ದುಃಖನೂ ನಿನ್ನೊಳಗಡೆ ಇದೆ. ನೀನು ಒಂದು ಎನರ್ಜಿಯ ರೀತಿ, ಕರೆಂಟಿನ ರೀತಿ, ದೀಪವನ್ನು ಬೆಳೆಸುವವನಾಗ್ಬೋದು, ದೀಪವನ್ನು ಆರಿಸಿ ನಂದಿಸುವವನು ನೀನಾಗ್ಬೋದು. ನೀನು ಯಾವ ಶಕ್ತಿ ಅಂದರೆ, ನಿನಗೆ ಉಷ್ಣವೂ ಇದೆ, ನಿನಗೆ ತಾಪಮಾನವಿಲ್ಲದೆ ಇರುವ ಒಂದು ತಂಪಾದ ವಸ್ತುವಾಗುವಂಥದ್ದು ನಿನ್ನಲ್ಲೇ ಇದೆ, ಎಲ್ಲವೂ ನಿನ್ನಲ್ಲೇ ಇದೆ. ಹನುಮಂತ ಬೇರೆ ಅಲ್ಲ,
ನೀನು ಬೇರೆ ಅಲ್ಲ. ಹನುಮಂತನ ಎನರ್ಜಿ, ನಮ್ಮೊಳಗಡೆ ಇರೋ ಎನರ್ಜಿ ಎರಡೂ ಒಂದೇ. ಅದಕ್ಕೋಸ್ಕರ ನಾವೆಲ್ಲರೂ ದೇವರ ಸ್ವರೂಪಿಗಳಾಗಿ ಸೃಷ್ಟಿಯಾಗಿರುವಂಥದ್ದು. ಈ ಭಗವಂತನ ಸೃಷ್ಟಿಯಲ್ಲಿ ಯಾರಿಗೂ ಸಹ, ಮನುಷ್ಯನಿಗೆ ಕೊಟ್ಟಿರುವಂಥ ಚೈತನ್ಯ ಯಾರಿಗೂ ಸಹ ಭಗವಂತ ಕೊಡಲಿಲ್ಲ, ನಮಗೆ ಮಾತ್ರ ಕೊಟ್ಟಿರೋದು. ಅದಕ್ಕೆ ನಾವು ನೋಡಿ ಭಗವಂತನನ್ನೇ ಸೃಷ್ಟಿ ಮಾಡಿದ್ದೇವೆ. ಇವತ್ತು ನಾವು ಏನೆಲ್ಲ ನೋಡ್ತೀವೋ, ಶಿವ, ಪಾರ್ವತಿ, ವಿಷ್ಣು, ಮಹೇಶ್ವರರು, ಇವರೆಲ್ಲರನ್ನೂ ಸೃಷ್ಟಿ ಮಾಡಿದ್ದ್ಯಾರು? ಈ ಭಗವಂತನೇ. ಈ ಮನುಷ್ಯನೆಂಬ ಭಗವಂತನೇ ಅವನನ್ನು ಕಲ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವಾಯಿತು. ಇವೆಲ್ಲ ಏನೆಲ್ಲ ಮಾಡಿದ್ದೀವಿ ನೋಡಿ, ಸೈಂಟಿಫಿಕ್ ಡೆವಲಪ್ಮೆಂಟ್ ಅಂತ ಏನು ಕರಿತೀವಿ, ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ಸ್ ಅಂತ ಕರಿತೇವೆ, ಇದೆಲ್ಲ ಮಾಡಿದ್ದ್ಯಾರು? ಇದೆಲ್ಲ ಮಾಡಿದ್ದು ನಾವೇ ಅಲ್ವಾ? ಆ ಪರಬ್ರಹ್ಮನ ಒಂದು ತತ್ವ ಶಕ್ತಿ ಇಲ್ಲದೆ ಹೋಗಿದ್ದಿದ್ರೆ ಹೇಗೆ ಅವರು ಸೈಂಟಿಸ್ಟ್ ಆಗ್ಲಿಕ್ಕೆ ಸಾಧ್ಯ? ಹೇಗೆ ಇವತ್ತು ನಾನು ಈಗ ಮಾತಾಡ್ಲಿಕ್ಕೆ ಸಾಧ್ಯ, ನೀವು ತಿಳ್ಕೊಳ್ಳೋದಕ್ಕೆ ಸಾಧ್ಯ? ಸೊ ಎಲ್ಲವೂ ಎಲ್ಲರಲ್ಲಿದೆ. ಜಾಂಬವಂತ ಮಿಸ್ಸಿಂಗ್ ಇರೋದೆಲ್ಲಿ? ಜಾಂಬವಂತ ನಿಮಗೆ ಸಿಗದೆ ಹೋದರೆ, ನಿಜವಾದ ಜಾಂಬವಂತನನ್ನು ನೀವು ತಿಳ್ಕೊಳ್ದೆ ಹೋದರೆ, ನೀವು ಹೀಗೇ ಇದ್ಬಿಡ್ತೀವಿ, ನಾವು ಹೀಗೇ ಇದ್ಬಿಡ್ತೇವೆ. ನಮ್ಮ ಲೈಫ್ನಲ್ಲಿ ಹನುಮಂತನಿಗೆ ಜಾಂಬವಂತ ಸಿಕ್ಕಾಗೆ ಉತ್ತಮ ಗುರುಗಳು, ಉತ್ತಮ ಋಷಿಗಳು ಸಿಗುವಂಥದ್ದು ಆಗಬೇಕು. ಆಗ ಮಾತ್ರ ನಾವೇನಾಗಬೇಕು ಅದಾಗೋದಕ್ಕೆ ಸಾಧ್ಯ. ನಿಮ್ಮೆಲ್ಲರೊಳಗಡೆ ಒಬ್ಬ ಶ್ರೀಮಂತ ಇದ್ದಾನೆ, ಹುಷಾರು. ಬಡವನಾಗಿ ಸತ್ತೋಗ್ಬಿಡ್ಬೇಡಿ. ಹುಟ್ಟಿದ್ದೀವಿ, ಹೇಗೆ ಹುಟ್ಟಿದ್ದೀವೋ ಗೊತ್ತಿಲ್ಲ, ಬಟ್ ಹೋಗೋದಕ್ಕಿಂತ ಮುಂಚಿತವಾಗಿ ನಾವು ಹೋದಾಗ ಅಟ್ಲೀಸ್ಟ್ ಇಡೀ ರಾಜ್ಯಕ್ಕಾದರೂ ಗೊತ್ತಾಗಬೇಕು, ಇಂಥವ್ರು ಇದ್ರಪ್ಪ, ಹೋದ್ರಪ್ಪ ಅಂತಂಥೇಳಿ. ಅಂಥ ಮಟ್ಟಕ್ಕೆ ದೊಡ್ಡ ಜನ ಆಗೋಣ, ಶ್ರೀಮಂತರಾಗೋಣ, ಸುಖ ಶಾಂತಿ ನೆಮ್ಮದಿಯಿಂದ ಜೀವಿಸೋಣ. ಎಸ್ ಗುರುಗಳೇ, ಪ್ರತಿಯೊಂದು ಕೂಡ ನಮ್ಮೊಳಗೆ ಇರುತ್ತೆ. ಅದನ್ನು ಜಾಗೃತಗೊಳಿಸ್ಕೊಳ್ಳೋದಕ್ಕೆ ಒಬ್ಬ ಗುರುಗಳ ಒಂದು ಮಾರ್ಗದರ್ಶನ ಬಹಳ ಅವಶ್ಯಕ ಅನ್ನೋದನ್ನು ತಿಳಿಸ್ಕೊಟ್ರಿ. ಆ ಗುರುವಿನ ಪಾತ್ರವನ್ನು ಕೂಡ ನೀವು ನಿಭಾಯಿಸ್ತಾ ಇದ್ದೀರಾ. ಸಾಕಷ್ಟು ಜನರಿಗೆ ಸಾಕಷ್ಟು ಉತ್ತಮವಾದಂತಹ ಮಾರ್ಗದರ್ಶನವನ್ನು ಕೊಟ್ಟಿದ್ದೀರಾ. ಅವರ ಸಮಸ್ಯೆಗಳಿಗೆ ಮುಕ್ತಿಯನ್ನು ಕೊಟ್ಟಿದ್ದೀರಾ. ಅವ್ರ ಜೀವನದಲ್ಲಿ ಯಾವ ರೀತಿ ಬದುಕಬೇಕು ಅಂತ ಅಂದ್ಕೊಳ್ತಾರೋ ಆ ರೀತಿ ಬದುಕೋದಕ್ಕೆ ನಿಮ್ಮ ಒಂದು ಮಾರ್ಗದರ್ಶನ ಬಹಳಷ್ಟು ಜನರ ಜೀವನದಲ್ಲಿ ಸಹಾಯಕವಾಗಿದೆ. ಸಾಕಷ್ಟು ಉತ್ತಮ ವಿಚಾರಗಳನ್ನು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಹಂಚಿಕೊಂಡ್ರಿ ಗುರುಗಳೇ. ಇನ್ನು ಕೊನೆಯದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ವಿಶ್ವ ಮಾರ್ಗ ಸೂಚಿಯನ್ನು ಕೊಡ್ತೀರಿ ಅಂತಂದರೆ, ಒಂದು ಟಿಪ್ಸನ್ನು ಕೊಡ್ತೀರಿ, ಅದು ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಏನಾಗಿರುತ್ತೆ ತಿಳಿಸ್ಕೊಡಿ. ನಾನು ಒಂದು ಉತ್ತಮವಾದ ಅದ್ಭುತವಾದ ವಿಶ್ವಕ್ರಿಯೆಯನ್ನು ಇವತ್ತು ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚಿತವಾಗಿ ಈ ಮುಂಬರುವ ಕಾರ್ಯಾಗಾರ ಯಾಕೆ ಎಲ್ಲರೂ ಅಟೆಂಡ್ ಮಾಡಲೇಬೇಕು ಅನ್ನೋದಕ್ಕೆ ಜಸ್ಟ್ ಒಂದು ಎಕ್ಸಾಂಪಲ್ ನಿಮಗೆ ನೋಡಿ. ಈ ಪ್ರಪಂಚದಲ್ಲಿ ಎಲ್ಲ ಶ್ರೀಮಂತರ ಪಟ್ಟಿಯನ್ನು ತೆಗೆದುಕೊಂಡು ನೀವು ನೋಡೋದೇ ಆದರೆ ಅದರಲ್ಲಿ 75% ಜನ ಶ್ರೀಮಂತರಾಗಿರುವಂಥದ್ದು ವ್ಯಾಪಾರ ಮಾಡಿ, ಬಿಸ್ನೆಸ್ ಪೀಪಲ್ಲು. ಇನ್ನು ಉಳಿದ 15%, 75% ಬಿಸ್ನೆಸ್ ಪೀಪಲ್ಲು, ಇನ್ನು 15% ಇನ್ವೆಸ್ಟ್ಮೆಂಟ್ ಮಾಡಿದಂಥವರು, ಇನ್ನು 7% ಜನ ಎಂಟರ್ಟೈನ್ಮೆಂಟ್ ಅಥವಾ ಆರ್ಟಿಸ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡುವಂಥವ್ರು, ಇನ್ನು 3% ಜನ ಸ್ಪೋರ್ಟ್ಸಲ್ಲಿರುವಂಥವ್ರು, ಕ್ರೀಡೆಯಲ್ಲಿರುವಂಥವ್ರು, 0%, ಆಲ್ಮೋಸ್ಟ್ ನಥಿಂಗ್. ಯಾರೂ ಸಹ ಇಲ್ಲ ಈ ಎಂಪ್ಲಾಯೀಸ್ ಆಗಿರುವಂಥವ್ರು, ಅಥವಾ ಎಲ್ಲೋ ಒಂದು ಫ್ಯಾಕ್ಟ್ರಿಯಲ್ಲೋ ಎಲ್ಲೋ ಒಂದು ಜಾಗದಲ್ಲೋ ಯಾರೋ ಕೈ ಕೆಳಗಡೆ ಕೆಲಸ ಮಾಡುವಂಥವರು ಶ್ರೀಮಂತರ ಪಟ್ಟಿಯಲ್ಲಿ ಒಬ್ಬರೂ ಸಹ ಇಲ್ಲ. ಹೀಗೆ ಹೇಳಿ, ನಾನೊಂದು ವೇಳೆ ಉತ್ತಮ ಗುರುಗಳಾಗಿರೋನೇ ಆಗಿದ್ದರೆ ನಿಮಗೇನು ಹೇಳಬೇಕು? ಶ್ರೀಮಂತರಾಗಬೇಕಂತಂದರೆ ಕೆಲಸ ಮಾಡಿ ಅಂತ ಹೇಳ, ಅಥವಾ ನೀವು ರಾಜರಾಗಿ, ನೀವು ಓನರ್ ಆಗಿ, ನೀವು ಕೆಲಸ ಇನ್ನೊಬ್ಬರಿಗೆ ಕೊಡೋ ಅಂಥವರಾಗಿ ವ್ಯಾಪಾರ ಮಾಡಿ ಅಂತ ಹೇಳಬೇಕೋ ಹೇಳಬಾರ್ದು? ನೀವೇ ಹೇಳಿ. ಸೊ ಹಾಗಾಗಿ ಎಲ್ಲರೂ ವ್ಯಾಪಾರ ಮಾಡಬೇಕು, ಆಗ ಮಾತ್ರ ಶ್ರೀಮಂತರಾಗೋದಕ್ಕೆ, ನಿಜವಾದ ಶ್ರೀಮಂತರಾಗೋದಕ್ಕೆ ಸಾಧ್ಯ. ಇನ್ನೊಂದು ಅದ್ಭುತವಾದ ಒಂದು ಕೋಟ್ ಇದೆ, ಇದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಇಲ್ಲಿ. ಇದು ಇಂಗ್ಲೀಷಲ್ಲಿದೆ, ನಾನು ಆಮೇಲೆ ಕನ್ನಡದಲ್ಲಿ ಹೇಳ್ತೇನೆ. ಆಲ್ವೇಸ್ ಕೀಪ್ ಅನ್ ಐ ಆನ್ ಮನಿ. ಆಲ್ವೇಸ್ keep an eye on money. Money is like oxygen. The purpose of life is not oxygen, but without oxygen we cannot survive more than 3 minutes. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಇವ್ರು. ಯಾರು ಗೊತ್ತಾ ಹೇಳಿರೋದು? ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ, ನಾರಾಯಣ ಹೃದಯಾಲಯ ಫೌಂಡರ್. ಮನಿ ಅನ್ನುವಂಥದ್ದು, ದುಡ್ಡು ಅನ್ನುವಂಥದ್ದು ಆಕ್ಸಿಜನ್ನ ರೀತಿ. ಜೀವನದ ಉದ್ದೇಶ ಆಕ್ಸಿಜನ್ ಮಾಡೋದಲ್ಲ, ಆಕ್ಸಿಜನ್ ಪಡ್ಕೊಳ್ಳೋದಲ್ಲ. ಆದರೆ ಆಕ್ಸಿಜನ್ ಇಲ್ಲದೆ 3 ನಿಮಿಷಕ್ಕೆ ಹೆಚ್ಚು ನಾವು ಬದುಕೋದಕ್ಕಾಗಲ್ಲ ಅಂತ ಹೇಳ್ತಾರೆ. ದುಡ್ಡಿಲ್ಲ ಅಂತಂದರೆ ಇದು ಸುಮ್ಮನೆ ಕೇಳಿ ನಮಗೆ ರೂಢಿ ಆಗಿಬಿಟ್ಟಿದೆ. ನಾಯಿಗಾದರೂ ಬೆಲೆ ಇರುತ್ತೆ, ನಾಯಿಗಿಂತ ಕಡೆ ಆಗಿಬಿಡ್ತೇವೆ. ಸೊ ಹುಷಾರು,
ದುಡ್ಡಿಗೆ ತುಂಬ ಮರ್ಯಾದೆ ಕೊಡಬೇಕು, ದುಡ್ಡನ್ನು ಹೆಚ್ಚು ಸಂಪಾದನೆ ಮಾಡಬೇಕು, ಶ್ರೀಮಂತರಾಗಬೇಕು, ಒಳ್ಳೆಯ ಮಾರ್ಗದಲ್ಲಿ, ಕೆಟ್ಟ ಮಾರ್ಗದಲ್ಲೆಲ್ಲ. ಎನಿವೆ, ಕಮಿಂಗ್ ಟು ಟೆಕ್ನಿಕ್, ತಂತ್ರಕ್ಕೆ ಬರೋದಾದರೆ, ಎಲ್ಲರ ಮನೆಯಲ್ಲಿ ವಿಶೇಷವಾಗಿ ಹೆಣ್ಮಕ್ಳು ಇದನ್ನು ಅದ್ಭುತವಾಗಿ ಮಾಡಬೇಕಾಗಿರೋವಂಥದ್ದು. ನಿಮ್ಮ ಮನೆಯಲ್ಲಿ ಉಪ್ಪು ಡಬ್ಬ ಇದೆ ಅಂದ್ಕೊಳ್ಳೋಣ. ಈಗ ಉಪ್ಪು ಬಹುತೇಕ ಎಲ್ಲರೂ ಅದನ್ನು ಬಳಸ್ತೇವೆ. ಬೆಳಗ್ಗೆ ಮಧ್ಯಾಹ್ನ ಸಂಜೆ ನಾವು ಏನೇ ಅಡುಗೆ ಮಾಡಿದ್ರೂ ಉಪ್ಪಂತೂ ಬಳಸ್ತೇವೆ. ಆ ಉಪ್ಪಿನ ಡಬ್ಬಕ್ಕೆ ಒಂದು ಅಫರ್ಮೇಷನ್ ಹೇಳುವಂಥದ್ದಿದೆ. ಅಂತಂದರೆ ಆ ಉಪ್ಪನ್ನು ಸಾಂಬಾರಿಗೆ ಹಾಕ್ಬೇಕಂತಂದ್ರು, ಅನ್ನ ಮಾಡಲಿಕ್ಕೆ ಹೋಗ್ಬೇಕಂದ್ರೆ ಹಾಕ್ಬೇಕಂತಂದ್ರು, ನೀವು ಏನೇ ಮಾಡಲಿಕ್ಕೆ ಹೋಗ್ಬೇಕಂತಂದ್ರು ಈ ಮಂತ್ರವನ್ನು ಹೇಳಿ ಉಪ್ಪನ್ನು ಹಾಕಿದರೆ ನಿಮಗೇನು ಬೇಕೋ, ನಿಮಗೇನು ಆಗಬೇಕು ಅಂತಿದೆಯೋ ಅದು ಬೇಗ ಆಗುತ್ತೆ. ಅದು ಹೆಲ್ತ್ ರಿಲೇಟೆಡ್ ಆಗ್ಬೋದು, ಮಕ್ಕಳ ವಿದ್ಯಾಭ್ಯಾಸದ ಒಂದು ಇದಾಗ್ಬೋದು, ಅಥವಾ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ಬೋದು ಅನ್ನೋಂಥದ್ದಾಗ್ಬೋದು, ಅಥವಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ದಿಢೀರ್ನೇ ಹಣ ಬರಬೇಕು ಅನ್ನೋವಂಥದ್ದಿದ್ರು ಅದು ಆಗುತ್ತೆ. ಲಿಟಿಗೇಷನ್ಸ್ ಏನಾದಿದ್ರೆ ಅದು ಪರಿಹಾರ ಆಗುತ್ತೆ. ನೋಡಿ, ₹1 ಏನೂ ಖರ್ಚಾಗಲ್ವಲ್ಲ ಇದಕ್ಕೆ. ಉಪ್ಪಿನ ಡಬ್ಬದ ಮೇಲೆ ಇದನ್ನು ಹಾಕಬೇಕು. ಈ ಮಂತ್ರ ಹೇಳ್ತಾ ಉಪ್ಪನ್ನು ನೀವು ಪದಾರ್ಥಕ್ಕೆ ಹಾಕಬೇಕು. ಆ ಮಂತ್ರ ಬೇಕು ಅಂತಂದರೆ ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ, ಅವರು ನಿಮಗೆ ವಾಟ್ಸಾಪಿನ ಮೂಲಕ ಮಂತ್ರವನ್ನು ಕಳಿಸ್ಕೊಡ್ತಾರೆ. ಆ ಮಂತ್ರವನ್ನು ಪ್ರತಿದಿನ ಇನ್ನು ಮುಂದೆ ಹೇಳಿ, ನೀವು ಹೇಗೆ ಬಯಸ್ತಿರೋ, ಏನೇನು ಆಗಬೇಕು ಅಂದುಕೊಳ್ತಿರೋ ಅದೆಲ್ಲ ನಿಮ್ಮ ಲೈಫಲ್ಲಿ ಆಗುವಂಥದ್ದಾಗುತ್ತೆ. ಎಸ್ ಗುರುಗಳ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಉತ್ತಮವಾದಂಥ ವಿಚಾರಗಳನ್ನು ನಮ್ಮ ಜೊತೆ, ನಮ್ಮ ವೀಕ್ಷಕರ ಜೊತೆ ಹಂಚಿಕೊಂಡಿದ್ದೀರಾ. ಧನ್ಯವಾದಗಳು. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಪ್ರತಿಯೊಬ್ಬರಿಗೂ ಕೂಡ ಬಿಸ್ನೆಸ್ ಮಾಡಬೇಕು, ನಾವು ಸಕ್ಸಸ್ ಆಗಬೇಕು, ನಾವು ಶ್ರೀಮಂತರಾಗಬೇಕು ಅನ್ನುವಂಥ ಒಂದು ಮಹದಾಸೆ ಇರುತ್ತೆ. ಸೊ ಶ್ರೀಮಂತಿಕೆಯನ್ನು ಅಟ್ರ್ಯಾಕ್ಟ್ ಮಾಡೋದು ಹೇಗೆ, ನಾವು ಹೇಗಿರಬೇಕು, ಏನು ಮಾಡಬೇಕು, ಗುರುಗಳ ಮಾರ್ಗದರ್ಶನ ಎಷ್ಟು ಮುಖ್ಯ ಆಗುತ್ತೆ, ಇದೆಲ್ಲದ್ರ ಬಗ್ಗೆ ನಮ್ಮ ಗುರುಗಳು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದೇ ಸ್ಪೆಷಲ್ ಬಿಸ್ನೆಸ್ ವರ್ಕ್ಶಾಪ್ ಆಗಸ್ಟ್ 9 ನಡೀತಾ ಇದೆ. ನೀವು ಕೂಡ ಅಟೆಂಡ್ ಮಾಡಿ, ನೀವು ಒಬ್ಬ ಉತ್ತಮ ಬಿಸ್ನೆಸ್ ಮ್ಯಾನ್ ಆಗಬಹುದು. ಸೊ ಕೆಳಕಂಡಂಥ ನಂಬರ್ಗೆ ಕರೆ ಮಾಡಿ ಈಗಲೇ ಎನ್ರೋಲ್ ಮಾಡ್ಕೊಳ್ಳಿ, ಈ ಬಿಸ್ನೆಸ್ ವರ್ಕ್ಶಾಪ್ ಅಟೆಂಡ್ ಮಾಡಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಉತ್ತಮ ವಿಚಾರಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.